ರಾಜ್ಯದಲ್ಲಿ ವಾಚ್ ವಿಚಾರ ಶುರುವಾಗಿದೆ ಮತ್ತೊಮ್ಮೆ. ಹಿಂದೆ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಕಾಂಗ್ರೆಸ್ಗೆ ಬಂದ ಮೇಲೆ, ಆ ಸಂದರ್ಭದಲ್ಲಿಯೂ ಕೂಡ ಹುಬ್ಲೋ ವಾಚ್ಗೆ ಸಂಬಂಧಪಟ್ಟಂತೆ ಇದೇ ರೀತಿಯ ಒಂದು ಕಾಂಟ್ರವರ್ಸಿ ರೈಸ್ ಆಗಿತ್ತು. ಈಗ ಪ್ರಶ್ನೆ ಎದ್ದಿರೋದು, ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಒಂದು ವಾಚ್ ಇದೆ, ಸಿದ್ದರಾಮಯ್ಯನವ್ರ ಕೈನಲ್ಲೂ ಅದೇ ತರಹದ ವಾಚನ್ನು ಕಟ್ಕೊಂಡಿದ್ದಾರೆ. ಸಮಯ ಯಾರು ಚೆನ್ನಾಗಿಲ್ಲ ಬೇಡ ಬಿಡಿ, ಈಗ ನಾವೀಗ ವಾಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟೈಮ್ ಯಾರು ಚೆನ್ನಾಗಿಲ್ಲ ನಮ್ಗೆ ಗೊತ್ತಿಲ್ಲ. ಪ್ರಶ್ನೆ, ಈ ವಾಚು ಅಫಿಡವಿಟಲ್ಲಿ ಇರಲಿಲ್ಲ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ಟಲ್ಲಿ ಯಾವಾಗ ಅಫಿಡವಿಟ್ ಕೊಟ್ಟಿರೋದು ಚುನಾವಣೆಗೆ, ಇವರು ವಾಚನ್ನು ಖರೀದಿ ಮಾಡಿರೋದು ಯಾವಾಗ, ವಾಚ್ ಯಾವಾಗೋ ಖರೀದಿ ಮಾಡಿ ಯಾವುದೋ ಅಫಿಡವಿಟಲ್ಲಿ ಹಾಕಬಹುದಾ, ಖರೀದಿ ಆದ್ಮೇಲೆ ಚುನಾವಣೆಗೆ ಬಂದಿದ್ದರೆ ಆಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಅಂತ ಬಂದಾಗ ಆ ಅಫಿಡವಿಟಲ್ಲಿ ಇವ್ರು ತೋರಿಸ್ತಿರ್ಬೇಕಾಗಿತ್ತಾ ವಾಚನ್ನು? ಒಂದು. ಇದೇ ವಿಚಾರದಲ್ಲಿ ಇಡಿ IT ಕೂಡ ಎಂಟ್ರಿ ಆಗಿದೆಯಾ ಆಗಿಲ್ವಾ? ಈ ವಾಚಲ್ಲಿ ವಿಚಾರ ಇರೋದು, ಇದು ಲೆಕ್ಕದಲ್ಲಿ ತೋರಿಸಿಲ್ಲ ಅನ್ನೋದು ಇಶ್ಯೂನ ಇಲ್ಲಿ. ಇದು ಮೋಸದ ವಾಚ್ ಅಂತನ, ITಗೆ ಇದ್ರ ಬಗ್ಗೆ ಮರೆಮಾಚಿದ್ದಾರೆ ಅಂತನ, ಚುನಾವಣಾ ಆಯೋಗಕ್ಕೆ ಯಾಮಾರಿಸಿದ್ರು ಅಂತನ, ಇದೇ ವಿಚಾರ ಇಟ್ಕೊಂಡು ಸೆಷನ್ನಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕ್ಬಿಡ್ತೀವಿ ನಾವು ಅಂತ BJP ಒಂದು ಕಡೆ ಹೊರಟಿದ್ದಾರೆ. ಇವರಲ್ಲಿ ತೋರಿಸಿರೋ ವಾಚೇ ಬೇರೆ, ಕೈಯಲ್ಲಿ ಕಟ್ಕೊಂಡಿರೋ ವಾಚೇ ಬೇರೆ. ಇಲ್ಲ ರೀ, ನಾನು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿದ್ದ ವಾಚು ಆಸ್ಟ್ರೇಲಿಯಾದಲ್ಲಿ, ಅದ್ರ ಬಗ್ಗೆ ಲೆಕ್ಕ ಎಲ್ಲ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಯಾರು ರೀ? ನಾನು ರಿಸೈನ್ ಮಾಡಿಬಿಡ್ತೀನಿ ಇದನ್ನು ಪ್ರೂವ್ ಮಾಡದೇ ಇದ್ದರೆ. ಛಲವಾದಿ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ರಿಸೈನ್ ಮಾಡಿಬಿಡ್ತಾರಾ? DK ಶಿವರಿಂದ ಆ ಮಾತು ಕೂಡ ಬಂತು. ಇದಾದ ಮೇಲೆ ಈ ವಾಚ್, ಇಡೀ ವಾಚ್ ಇದೆಯಲ್ಲ, ಈ ವಾಚ್ ಬೆಳಗಾವಿ ಅಧಿವೇಶನದ ಸಮಯವನ್ನು ಹಾಳು ಮಾಡುತ್ತಾ, ತಿಂದು ಹಾಕುತ್ತಾ? ಯಾಕ್ರಿ ಮಾತಾಡಬಾರ್ದು ಈ ವಾಚ್ ಬಗ್ಗೆ, ಲೆಕ್ಕ ಕೇಳ್ತೀವಿ ನಾವು ಅಂತ ಇರಬಹುದಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಅಶ್ವಿನಿ ಶಂಕರ್ ಮೇಡಮ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಮೇಡಮ್ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಡಾಕ್ಟರ್ ದಿನೇಶ್ ಯರವಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಯರವಳ್ಳಿ, ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ. ನಮಸ್ಕಾರ ರಮಕಾಂತರ್. ನನ್ನ ಮೊದಲನೇ ಪ್ರಶ್ನೆ ಅಶ್ವಿನಿ ಶಂಕರ್ ಮೇಡಮ್ಗೆ ಇರುತ್ತೆ. ಅಶ್ವಿನಿ ಮೇಡಮ್, ಇವಾಗ ಈ ಒಂದು ವಾಚ್ ವಿಚಾರದಲ್ಲಿ ಏನು ಮಾಡಕ್ಕೆ ಹೊರಟಿದ್ದಾರೆ ಈ ಸೆಷನ್ನಲ್ಲಿ ಅಂತ? ರಮಾಕಾಂತ್ ಅವರೇ, ಮೊದಲನೇದಾಗಿ ನನ್ನ ಮಾತು ಶುರು ಮಾಡೋ ಮೊದಲು ಇವತ್ತು ನಿಮ್ಮ ವಾಹಿನಿಯ ಮೂಲಕ ಇಡೀ ಕರ್ನಾಟಕದ ಜನತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನದ ನಮನಗಳನ್ನು ಎಲ್ರಿಗೂ ತಿಳಿಸ್ತೇನೆ. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ನೋಡಿ, ನಮ್ಗವರು ಎಷ್ಟು ಲಕ್ಷದ ವಾಚ್ ಕಟ್ತಾರೆ, ಎಷ್ಟು ಸಾವಿರದ ವಾಚ್ ಕಟ್ತಾರೆ, ನಮ್ಗದು ಇಂಪಾರ್ಟೆಂಟ್ ಅಲ್ಲ. ಅವ್ರ ಇಷ್ಟ, ಅವ್ರ ಯುನೋ ಯಾವ ಬ್ರ್ಯಾಂಡ್ ಕಟ್ಟಬೇಕು ಅನ್ನೋದು. ಆದ್ರೆ ನಮ್ಮ ಕನ್ಸರ್ನ್ ಇರೋದೇನು ಅಂತಂದ್ರೆ, ಆ ವಾಚಿನ ಮೂಲ ಹೇಗೆ ಅದನ್ನ ಖರೀದಿ ಮಾಡಿದ್ರು, ಅಕೌಂಟಬಿಲಿಟಿ ಏನು, ಅದಕ್ಕೆ ಯಾವಾಗ ಖರೀದಿ ಮಾಡಿದ್ದು, ಸೊ ದಟ್ ಇವಾಗ ಎಲೆಕ್ಷನ್ ಕಮಿಷನ್ ಅಫಿಡವಿಟ್ ನಲ್ಲಿ ಅದಿದೆಯಾ, ಮತ್ತೆ ಈಗ ರೀಸೆಂಟ್ ಆಗೇನೋ ಅಕ್ಟೋಬರ್ ಅಲ್ಲಿ ಲೋಕಾಯುಕ್ತ ಅವರು ಕೊಟ್ಟಿದ್ರಲ್ಲಿ ಒಂಥರ ಇದೆ, ಎಲೆಕ್ಷನ್ ಕಮಿಷನ್ ಕೊಟ್ಟಿರೋದ್ರಲ್ಲಿ ಒಂಥರ ಮಾಹಿತಿ ಇದೆ, ಆಯ್ತಾ? ಎಲ್ಲಾದ್ರಲ್ಲೂ ಒಂದು ಗೊಂದಲ ಇದೆ. ಸೊ ಇದರದ ಕ್ಲಾರಿಟಿನ ನಾವು ಕೇಳ್ತಾ ಇದೀವಿ ಜನರ ಮುಂದೆ, ಪಬ್ಲಿಕ್ ಮುಂದೆ ನಾವು ಅಕೌಂಟಬಿಲಿಟಿನ ಕೇಳ್ತಾ ಇದೀವಿ. ಅವ್ರು ಎಷ್ಟು ಲಕ್ಷದಾದ್ರೂ ವಾಚ್ ಕಟ್ಕೊಳ್ಳಿರೋ ಮಾತಾಡ್ತವ್ರೆ, ದಟ್ ಇಸ್ ಅವರ್ ಕನ್ಸರ್ನ್. DK ಶಿವಕುಮಾರ್ ಅವರು ಬಿಡುಗಡೆ ಮಾಡಿರುವ ದಾಖಲೆಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಮೇಡಮ್. ಅಶ್ವಿನಿ ಮೇಡಮ್, ಇದು DK ಶಿವಕುಮಾರ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆ ಇದು. ಇದರಲ್ಲಿ ಇದು ಡೇಟೆಡ್ 28/10/2025. ಈ ವಿಚಾರ ಅಂದರೆ ಇವತ್ತು ಕೊಟ್ಟರು ಅಫಿಡವಿಟ್ ಅಲ್ಲ ಇದು. ಈ ದಾಖಲೆಗಳಲ್ಲಿ ಇದನ್ನು ಎನ್ಕ್ಲೋಸ್ ಮಾಡಿದ್ದೀನಿ ನಾನು, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದರ ಪ್ರಕಾರ ಸ್ಕೆಡ್ಯೂಲ್ 7 ರೋಲೆಕ್ಸ್ ವಾಚ್ 9 ಲಕ್ಷ, ಕಾರ್ಟಿಯರ್ ವಾಚ್ 23,90,246 ರೂಪಾಯಿ, ಕಾರ್ಟಿಯರ್ ವಾಚ್ ಮಾಡೆಲ್ ನಂಬರ್ W4SA0005. ಇದು ಯಾವ ವಿಚಾರಕ್ಕೆ ಬರುತ್ತೆ? ಇದು ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್, ಫ್ರೆಂಡ್ಸ್, ಅಗ್ರಿಕಲ್ಚರಲ್ ಇನ್ಕಮ್, ಡಿವಿಡೆಂಡ್, ಸ್ಯಾಲರಿ, ರೆಂಟ್, ಕ್ಯಾಪಿಟಲ್ ಗೇನ್ಸ್, ಅದರ್ ಇನ್ಕಮ್, ಅನ್ಸೆಕ್ಯೂರ್ಡ್ ಲೋನ್ಸ್, ಅಡ್ವಾನ್ಸಸ್ ರಿಸೀವ್ಡ್ ಆ್ಯಂಡ್ ಪರ್ಸನಲ್ ಸೇವಿಂಗ್ಸ್. ಅಂದರೆ ಅಲ್ಲೇನು ನಿಮಗೆ ಸ್ಕ್ರೀನಲ್ಲಿ ಹೋಗ್ತಿದೆಯಲ್ಲ, ಸ್ಕ್ರೀನಲ್ಲಿ ಹೋಗ್ತಿರೋದು ಈ ಸ್ಕೆಡ್ಯೂಲ್ 7, ನನ್ನ ಕೈನಲ್ಲಿರೋ ಪೇಪರು, ಸ್ಕ್ರೀನಲ್ಲಿ ಓಡ್ತಿರೋದು ಈಗ ಎರಡೂ ಒಂದೇ. ಇದ್ರ ಪ್ರಕಾರ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ದಾಖಲೆ ಇದು, ನಾನು ಹುಡುಕಿ ತೆಗೆದಿರೋ ದಾಖಲೆ ಅಲ್ಲ. DK ಶಿವಕುಮಾರ್ ಅವರು ನನಗೆ ಇವಾಗ ಅಂದರೆ ಎಲ್ಲ ಮಾಧ್ಯಮದವ್ರಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆ ಇದು. ನಾನು ಇದೇನೋ ಎಕ್ಸ್ಕ್ಲೂಸಿವ್, ನಮ್ಮಲ್ಲಿ ಮಾತ್ರ ಬಂದುಬಿಡುತ್ತೆ ಇದು, ನೀನು ಯಾರ ಕೈಲೂ ಸಿಕ್ಕಿಲ್ಲ ನಾನು ಹೇಳಲ್ಲ. ಇದನ್ನು ಮಾಧ್ಯಮಗಳಿಗೆ DK ಶಿವಕುಮಾರ್ ಅವರು ಅವರ ಲೆಟರ್ ಹೆಡ್ಡಿಂದ ಎಲ್ಲರಿಗೂ ತಲುಪಿಸಿರ್ತಕ್ಕಂಥ ದಾಖಲೆ ಇದು. ಅದರಲ್ಲಿ ಈ ಕಾರ್ಟಿಯರ್ ವಾಚ್ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅದನ್ನು ಬಹುಶಃ ಇಲ್ಲಿ
ಇದು ಮಿಸ್ಟರ್ ಲೋಕಾಯುಕ್ತ ನಾರಾಯಣ ಸ್ವಾಮಿ ಕೊಟ್ಟಿರೋದಲ್ವಾ? ಅಲ್ಲ, ಇದು ಕೇಳಿಸ್ಕೊಂಡು, ಮಿಸ್ಟರ್ ನಾರಾಯಣ ಸ್ವಾಮಿ ಇಲ್ಲಿದೆ ನೋಡಿ, ಲೋಕಾಯುಕ್ತಕ್ಕೆ ನಾನು ಸಲ್ಲಿಸಿರುವ ಅಫಿಡವಿಟ್. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ನೀವು ನಿಮ್ಮ ಬಾಯಿ ತೆವಲಿಗಾಗಿ ಮನಸ್ಸಿಗೆ ಬಂದಂತೆ ಸುಳ್ಳು ಹೇಳಬಾರದು. ಇದು ನಿಮಗೆ ಘನತೆ ತರುವುದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿ, ಏನನ್ನೂ ಮುಚ್ಚಿಟ್ಟುಕೊಳ್ಳಬಾರದು ಅಂತಲೇ ನಿಜ ಹೇಳಿದ್ದೇನೆ ಅಂತ ಹೇಳಿ ಅವ್ರಿಗೇನು ಲೋಕಾಯುಕ್ತಕ್ಕೆ ಈ ಒಂದು ಅಫಿಡವಿಟನ್ನು ಕೊಟ್ಟಿದ್ದಾರೋ ಆ ಒಂದು ದಾಖಲೆಯನ್ನು ಇದೀಗ ನಮ್ಮ ಬಳಿ ಇದೆ, ಅವರೇ ಬಿಡುಗಡೆ ಮಾಡಿರುವ ದಾಖಲೆ. ಸೊ ಇದರಲ್ಲಿ ಇದನ್ನು ನಾವು ನಿಜವೆಂದು ನಂಬುವುದಾದರೆ ಏನು ಮಾಡ್ತಾರೆ BJP ಅವರು ಇವಾಗ ಅಂತ? ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಅಫಿಡವಿಟ್, ಓಕೆ, ಅದರಲ್ಲಿ ಏನಿದೆ ಸ್ವಲ್ಪ ಅದನ್ನು ತೋರಿಸ್ಬಿಡಿ, ಆ ತರ ಏನಾದ್ರು ಇತ್ತು ಅಂತಂದ್ರೆ. ಓಕೆ ಮೇಡಮ್, ಹಾಂ, ನಾನು ಅದನ್ನೇ ನಿಮಗೆ ಹೇಳಿದ್ ಫಸ್ಟ್ ಸೆಗ್ಮೆಂಟ್. ನೀವು ತೋರಿಸ್ಬೇಕು ಮೇಡಮ್, ನೀವು ತೋರಿಸ್ಬೇಕದು. ಅಲ್ಲ, ನಮ್ಮ ನಾಯಕರು ತೋರಿಸಿದ್ದಾರೆ, ಆರೋಪ ಮಾಡೋದು ನೀವು. ಛಲವಾದಿ ನಾರಾಯಣ ಸ್ವಾಮಿ ಸರ್ ತೋರಿಸಿದ್ದಾರೆ ಅದನ್ನ ಮಾಧ್ಯಮಗಳಿಗೆ. ಏನಂತ ತೋರಿಸಿದ್ದಾರೆ ಮೇಡಮ್? ಡಿಫರೆನ್ಸ್ ಇರೋದನ್ನ ಅವ್ರು ನೀಟಾಗಿ ಹೇಳಿರೋಂಥದ್ದು. ಅಲ್ಲ, ಏನಂತ ತೋರಿಸಿದ್ರೆ ಅದನ್ನ ಹೇಳಿ ನೀವು. ಲೋಕಾಯುಕ್ತ ಅಫಿಡವಿಟ್ ನಲ್ಲಿ ನೀವು ಹೇಳದಂಗೆನೆ ರೋಲೆಕ್ಸ್ ವಾಚ್, 2 ಕಾರ್ಟಿಯರ್ ವಾಚ್ ಇದೆ. ಆದ್ರೆ ಎಲೆಕ್ಷನ್ ಕಮಿಷನ್ ನಲ್ಲಿ ಇರುವಂತಹ ಅಫಿಡವಿಟ್ ನಲ್ಲಿ ರೋಲೆಕ್ಸ್ ವಾಚ್ ಜೊತೆಗೆ ಹ್ಯುಬ್ಲೋ ವಾಚ್ ಇದೆ. ಕಾರ್ಟಿಯರ್ ಅಂತ ಅದ್ರಲ್ಲಿ ಮೆನ್ಷನ್ ಆಗಿಲ್ಲ. DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ಅವ್ರು 7 ವರ್ಷದ ಹಿಂದೆ ತಗೊಂಡಿರೋದು ಅಂತ ಹೇಳ್ತಾರೆ ಅದನ್ನ. 7 ವರ್ಷದ ಹಿಂದೆ ಅಂತಂದ್ರೆ ಎಷ್ಟು ಎಲೆಕ್ಷನ್ ಆಗಿದೆ, ಎಷ್ಟು ಸತಿ ಅಫಿಡವಿಟ್ ಸಲ್ಲಿಸಿದ್ದಾರೆ, ಅದ್ರಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ? ಪ್ಲೀಸ್ ಎಕ್ಸ್ಪ್ಲೈನ್. ಈಗ ಈ ಒಂದು ವಿಚಾರದಲ್ಲಿ BJP ಅವರು ಇಮ್ಮಿಡಿಯೇಟ್ ಆಗಿ ಏನ್ ಮಾಡಬೇಕು ಅಂತ ಇದ್ದೀರಾ, ಏನ್ ಮಾಡಬಹುದಾಗಿತ್ತು? ಆಯ್ತು, ಈಗ ಅವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ ವಾಚ್ ಕಾರ್ಟಿಯರ್. 7 ವರ್ಷದ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಅವ್ರ ಪ್ರಕಾರ ಕ್ರೆಡಿಟ್ ಕಾರ್ಡ್ ತಗೊಂಡಿರುವಂಥ ವಾಚ್ ಅಂತ ನಾವು ಭಾವಿಸೋಣ, ಆ ಥರ ಭಾವಿಸೋಣ. ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈಗ BJP ಅವರು ಇದನ್ನ ಏನು ಮಾಡಬಹುದು? ಏನು ಮಾಡೋದಿಲ್ಲ. ಜನತೆ ಮುಂದೆ, ರಾಜ್ಯದ ಜನರ ಮುಂದೆ ನಾವು ಸತ್ಯನ ಬಿಚ್ಚಿಡ್ತಾ ಇದ್ದೇವೆ. ಯಾವ ರೀತಿ ಇವರು ಮಜಾವಾದಿಗಳಾಗಿದ್ದಾರೆ ಅನ್ನೋದನ್ನ ನಾವು ರಾಜ್ಯದ ಜನತೆಗೆ ತೋರ್ಸಕ್ ಹೊರಟಿದ್ದೇವೆ. ಯಾವ ರೀತಿ ಮಜಾ ಮಾಡ್ತಿದ್ದಾರೆ ಇವರು ನೋಡಿ. ಅವ್ರು ಎಷ್ಟಾದ್ರೂ ತಗೊಳ್ಳಿ, ಅದ್ ಯಾವ ರೀತಿ ಖರೀದಿ ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದಾರ, ಅದಕ್ಕೆ ಮತ್ತೆ ಎಲೆಕ್ಷನ್ ಕಮಿಷನ್ ಅದನ್ನ ತೋರಿಸಿದಾರ, ಅದು ನಮ್ಮ ಕನ್ಸರ್ನ್ ಅಷ್ಟೇ. ಈ ವಿಚಾರದಲ್ಲಿ ಅಶ್ವಿನಿ ಮೇಡಮ್ಮು, ಛಲವಾದಿ ನಾರಾಯಣ ಸ್ವಾಮಿ ಅವರೋ, ಅಥವಾ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಮೇಲ್ಮನೆ ಅಥವಾ ಕೆಳಮನೆ ಎರಡೂ ಸೇರಿಸಿ ಕೇಳ್ತಾ ಇದ್ದೀನಿ, ಯಾರು ಯಾರಿಗೆ ದೂರು ಕೊಟ್ಟಿದ್ದೀರಿ? ನೀವೇನು ಕೇಳ್ತಾ ಇದ್ರಿ? ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡಿದಾಗ ಚುನಾವಣಾ ಆಯೋಗದ ಮೇಲೆ ನಿಮ್ಮ ಫಸ್ಟ್ ಕ್ವಶನ್ ಏನಿತ್ತು ಅಂದರೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಕೆ ಹೇಳ್ರಿ, ಅಫಿಡವಿಟಲ್ಲಿ ಹಾಕಕ್ಕೆ ಹೇಳ್ರಿ ಅವ್ರಿಗೆ ಏನ್ರಿ? ಇಲ್ಲಿ ಬೀದಿಲಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ ನೀವೆಲ್ಲರೂ, ನಿಮ್ಮ ಪಾರ್ಟಿಯವರು ಬೀದಿಲಿ? ಫಸ್ಟ್ ನಾವು ಪಬ್ಲಿಕ್ ತಿಳಿಸ್ತಾ ಇದ್ದೇವೆ. ಇದು ಮೋಸದ್ದು, ಇದು ಕದ್ದಿರೋ ದುಡ್ಡು, ತೆರಿಗೆ ವಂಚನೆ ದುಡ್ಡು, ವಿದೇಶದ ದುಡ್ಡು, ಗೊತ್ತಿಲ್ಲ ಯಾವ ದುಡ್ಡು ಇಡೀ ವಿಚಾರದಲ್ಲಿ DK ಶಿವಕುಮಾರ್ ಅವರು ಅವ್ರನ್ನ ಏನ್ ಮಾಡಿ ನೀವು ಅಂದ್ರೆ ಮೊದಲು ಕೋರ್ಟ್ಗೆ ಹೇಳಿರಿ. ಎಕ್ಸಾಕ್ಟ್ಲಿ ಎಷ್ಟು ಬೇಕು ನಿಮ್ಗೆ? ಇದಕ್ಕೆ ಪ್ರಚಾರ ತಗೊಳಕ್ ಮಾಡ್ತಾ ಇದ್ರೆ ಕೆಲಸ ನೋಡಿ, ಇಲ್ಲ ಅಫಿಡವಿಟ್ ನೋಡಿ ಅನ್ನೋದು ಬಿಟ್ಬಿಟ್ಟು ಹಿಟ್ ಅಂಡ್ ರನ್ ಮಾಡಲ್ಲ ಕಾಂಗ್ರೆಸ್ನವ್ರ ತರ. ನಿಮ್ಗೆ 50 ನಿಮ್ಮ ಪಾರ್ಟಿ ಆಫೀಸಲ್ಲಿ A4 ಸೈಜಿನ 50 ಪೈಸೆಯ ಶೀಟು ಇಲ್ವಾ ಇದೆಯಾ ಅದನ್ನ ಹೇಳಿ. A4 ಸೈಜ್ ಶೀಟು ಇದರೊಂದು ಕಂಪ್ಲೇಂಟ್ ಮಾಡಿಬಿಟ್ಟು ಲೋಕಾಯುಕ್ತಗಾದ್ರೂ ಹಾಕಿ, IT ಗಾದ್ರೂ ಕೊಡಿ, ED ಗಾದ್ರೂ ಕೊಡಿ, ಸಮೀಪದ ಪೊಲೀಸ್ ಠಾಣೆಗಾದ್ರೂ ಮಾಹಿತಿ ಯಾಕೆ ಕೊಟ್ಟಿಲ್ಲ ನೀವು? ಇಷ್ಟು ಪ್ರೆಸ್ ಮೀಟ್ ಮಾಡ್ತೀರಿ ನೀವು. A4 ಸೈಜ್ 50 ಪೈಸದ ಪೇಪರ್ ನಿಮ್ಮ ಬಳಿ ಇರ್ಲಿಲ್ವಾ ಕಂಪ್ಲೇಂಟ್ ಬರೆಯಕ್ಕೆ ನಿಮ್ಗೆ? ಖಂಡಿತ ನಾವು ಮಾಡೋರಿದ್ದೇವೆ, ಹೇಳಿಸ್ಕೊಂಡ್ ಮಾಡೋ ಅಂತದಲ್ಲ. ನಾವು ಫಸ್ಟ್ ಜನರ ನೋಟಿಸ್ಗೆ, ಮಾಧ್ಯಮದ ನೋಟಿಸ್ಗೂ ತಗೊಂಡ್ಬಂದಿದ್ದೇವೆ. ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನ